ಯೂನಿವರ್ಸಿಟಿ ಎಕ್ಸಾಮ್ ಫೀನ ನಾನು ಪೇ ಮಾಡಿದ್ದೀನಿ, ಬಟ್ ಅಲ್ಲಿ ನನಗೆ ಪೇ ಅಂತ ತೋರಿಸ್ತಾ ಇಲ್ಲ, ಬಟ್ ನನ್ನ ಅಮೌಂಟ್ ಕಟ್ಟಾಗಿದೆ. ಈ ಥರ ಆಗಿದ್ದರೆ ಏನು ಮಾಡಬೇಕಂತ ನಾನು ಹೇಳ್ತೇನೆ. ಇಲ್ಲಿ ನೀವು ಅಮೌಂಟನ್ನು, ಈ ಎಕ್ಸಾಮ್ ಫೀನ ನೀವು ಕ್ಲಿಯರಾಗಿ ಪೇ ಮಾಡಿದರೆ ನಿಮ್ಮದು ರೈಟ್ ಮಾರ್ಕ್ ಬಂದಿರುತ್ತೆ, ನಿಮ್ಮ ಪೇ ಆಗಿ ಅಮೌಂಟ್ ಕಟ್ಟಾಗಿರುತ್ತೆ. ನಿಮಗೆ ಅಮೌಂಟ್ ಕಟ್ಟಾಗಿದ್ದ ಮೆಸೇಜ್ ಕೂಡ ಬಂದಿರುತ್ತೆ. ಈ ಥರ ಅಮೌಂಟ್ ಕಟ್ಟಾಗಿದ್ದರೆ ಅದು ಡೆಫಿನೆಟ್ಲಿ ಅಮೌಂಟ್ ಎಲ್ಲಿ ಹೋಗೋಲ್ಲ, ಅವ್ರ ಹತ್ರ ಇರುತ್ತೆ. ನಿಮ್ದು ಏನಾದರೂ ಪ್ರೊಸೀಜರಲ್ಲಿ ತಪ್ಪಾಗಿದ್ದರೆ ಅದು ಎಕ್ಸಾಮ್ ಫೀನ ಎಕ್ಸೆಪ್ಟ್ ಮಾಡಿಕೊಡಲ್ಲ. ಆ್ಯಂಡ್ ನೆಕ್ಸ್ಟ್ ಅದು ಎಕ್ಸಾಮ್ ಫೀನ ನಿಮಗೆ ರಿಟರ್ನ್ ಆಗುತ್ತೆ. ನಿಮ್ಮದೆಲ್ಲ ಪ್ರೊಸೀಜರ್ ಕರೆಕ್ಟ್ ಇತ್ತಂದರೆ ನಿಮ್ಮದು ಎಕ್ಸಾಮ್ ಫೀ ಅವ್ರು ಎಕ್ಸೆಪ್ಟ್ ಮಾಡ್ಕೊತಾರೆ. ಆ್ಯಂಡ್ ಇದರಲ್ಲಿ ಶೋ ಕೂಡ ಆಗುತ್ತೆ ನಿಮ್ಮದು ಎಕ್ಸಾಮ್ ಫೀ. ಬಟ್ ಅದು ಸ್ವಲ್ಪ ಸ್ಲೋ ಆಗುತ್ತೆ. ನಿಮ್ಮ ಎಕ್ಸಾಮ್ ಫೀ ಅದು ಒಂದೊಂದು ಸತ ಬೇಗನೆ ತೋರಿಸುತ್ತೆ ಪೇ ಆಗಿದೆ ಅಂತ ಹೇಳಿ. ಒಂದೊಂದು ಸತ ಸ್ವಲ್ಪ 4 ಅವರ್ಸ್ 2 ಅವರ್ಸ್ ಇಲ್ಲ 1 ಡೇ ಬಿಟ್ಟು ಆಮೇಲೆ ತೋರಿಸುತ್ತೆ ಎಕ್ಸಾಮ್ ಫೀ ಪೇ ಆಗಿದೆ ಅಂತೇಳಿ. ನೀವು ಪೇ ಆಗಿದೆ ಅಂತೇಳಿ ಒಂದು ಸತ ಕನ್ಫರ್ಮ್ ಮಾಡ್ಕೊಳ್ಳಿ. ಕನ್ಫರ್ಮ್ ಆಗಲಿಲ್ಲ ಅಂದರೆ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಕೇಳಿ, ಯೂನಿವರ್ಸಿಟಿ ಹೆಲ್ಪ್ಲೈನ್ ನಂಬರ್ಗೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.